ಈಗಾಗಲೇ ನಾವು ಬಾಗಲಕೋಟೆ ಮತ್ತು ಅನೇಕ ಬಾರಿ ಹೇಳಿದ್ದೀವಿ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಆ ಎಲ್ಲ ಎಬಿಲಿಟಿ, ಕ್ವಾಲಿಟಿ ಮತ್ತು ಕಮ್ಯುನಿಕೇಷನ್ನು ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಅವ್ರಿಗಿರೋದ್ರಿಂದ, ನಾಯಕತ್ವ ಇರೋದ್ರಿಂದ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಬಹುತೇಕ ಸಿದ್ದರಾಮಯ್ಯವರು ಮುಂದುವರೆದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಸತೀಶ್ ಜಾರಕಿಹೊಳಿ ಅವರು ಮುಂಚೂಣಿಯಲ್ಲಿದ್ದಾರೆ. ಈಗ ದಲಿತರಂದಾಗ ಎಲ್ಲರೂ ಬಂತು. ಸತೀಶ್ ಜಾರಕಿಹೊಳಿ ಹೌದು, ಅವ್ರ ಹೆಸರು ಕೂಡ ಇರ್ತಕ್ಕಂಥದ್ದು. ಓದಲೆಲ್ಲ ಮುಂದಿನ CM ಅಂತ ಘೋಷಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ಈಗಾಗಲೇ ನಾವು ಬಾಗಲಕೋಟೆ ಮತ್ತು ಅನೇಕ ಬಾರಿ ಹೇಳಿದ್ದೀವಿ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಆ ಎಲ್ಲ ಎಬಿಲಿಟಿ, ಕ್ವಾಲಿಟಿ ಮತ್ತು ಕಮ್ಯುನಿಕೇಷನ್ನು ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಅವ್ರಿಗಿರೋದ್ರಿಂದ, ನಾಯಕತ್ವ ಇರೋದ್ರಿಂದ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಹೈಕಮಾಂಡ್ ಭಾಳಷ್ಟು ಕಡೆ ಅವರು ಸತೀಶ್ ಜಾರಕಿಹೊಳಿ ಕೇಳಿದಾಗ ನಮ್ಮ ಟಾರ್ಗೆಟ್ ಏನೇ ಇದ್ರು 2028 ಅಂತ ಹೇಳ್ತಿದ್ದಾರೆ ಅವರು. ಬಟ್ ಸಮಸ್ಯೆ ಏನಂತೇಳಿದರೆ ಈಗಿನ CM ರೇಸ್ನಿಂದ ಅವರು ದೂರ ಸರಿದಂಗೆ ಆಗಿದೆ. ಮುಂದೆ ಆದರೂ ಅವ್ರಿಗೆ ಅವಕಾಶ ಸಿಗಬೇಕಾದ್ರೆ ಪಕ್ಷದ ಸಾರಥ್ಯ ಸಿಗಬೇಕಂತ ಅನಿಸುತ್ತಾ ಅಂತ ಅವರು ಹಂಗೆ ಹೇಳೋದು ಸರಿ ಇದೆ. ಆದರೆ ನಮ್ಮ ಎಲ್ಲ ಸಮುದಾಯಗಳ ಬೇಡಿಕೆ ಏನಪ್ಪ ಅಂದರೆ ಅಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಅಲ್ಲ, ಸಂಘಟನೆ ಸಾರಥ್ಯ ನೋಡೋದಾದ್ರೆ KPCC ಉದ್ಯೋಗ ಅವ್ರದ್ದು ಅಧ್ಯಕ್ಷ ಉದ್ಯೋಗ ಹೆಸರು ಕೇಳಬೇಕು, ಅವಕಾಶ ಮಾಡಿಕೊಡ್ಲಿ ಅಂತ ನಾವು ಕೂಡ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡಿಕೊಡ್ರಿ ಅಂತ ಒತ್ತಾಯ ಮಾಡ್ತೀವಿ. KPCC ಹುದ್ದೆಗೂ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ತಮ್ಮ ಮಾಧ್ಯಮದ ಮೂಲಕವೇ ನಾವು ಹೈಕಮಾಂಡಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಅದರ ಮತ್ತು ಭಾಳಷ್ಟು ಕಡೆ ಅವರು ಹೇಳ್ತಿದ್ರು, ಒಂದಿಷ್ಟು ಸಂದರ್ಭದಲ್ಲಿ ಬೇಜಾರು ಕೂಡ ಮಾಡ್ಕೊಂಡಿದ್ರು. ಇಲ್ಲ, ತೇನ್ಸಿಂಗ್ ಮಾತ್ರ ಇದನ್ನು ಮೌಂಟ್ ಎವರೆಸ್ಟ್ ಏರ್ದ ಅಂತ ಬಂತು ಹೊರತು ಅವನ ಜೊತೆ ಹತ್ತದವ್ರದ್ದು ಹೆಸರು ಬರಲೇ ಇಲ್ಲ. ಹಾಗೆ ಪಕ್ಷ ಅಂತ ಹೇಳಿದ ತಕ್ಷಣ ಒಬ್ಬರದಿಂದೇ ಬಂದಿರೋದಿಲ್ಲ ಅಧಿಕಾರಕ್ಕೆ ಅಂತ ಹೇಳಿದರು. ಸೊ ಈ ವಿಚಾರದಲ್ಲಿ ಅವ್ರನ್ನ ಡಾಮಿನೇಟ್ ಮಾಡಿ ಸೈಡಿಗೆ ಸರಿಸುವಂಥ ಪ್ರಯತ್ನ ಕಾಂಗ್ರೆಸ್ ವಲಯದಲ್ಲಿ ಆಯಿತು ಅನ್ನುವಂಥ ಚರ್ಚೆ. ಆ ಬೆಳವಣಿಗೆ ಗೊತ್ತಿಲ್ಲ ನನಗೆ. ನಮ್ಮ ಒಟ್ಟಾರೆ ಆಶೆ ಏನಪ್ಪ ಅಂದರೆ ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಈ ರಾಜ್ಯದಲ್ಲಿ ದಲಿತರು ಕೂಡ ಮುಖ್ಯಮಂತ್ರಿ ಆಗಬೇಕು, ದಲಿತ ನಾಯಕರು ಮುಖ್ಯಮಂತ್ರಿ ಆಗಬೇಕು, ಅಲ್ಲಿ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. ಕತ್ತಿ ವಿಚಾರದಲ್ಲಿ ಈಗಾಗಲೇ ಸನ್ಮಾನ್ಯ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಈ ಸಮುದಾಯಕ್ಕೆ ಭಾಳ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತನ್ನು ಆಡಿದ್ರಿಂದ ನಾವು ಕೂಡ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಕೂಡಲೇ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂಥೇಳಿ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ದೇವೆ. ಮೊನ್ನೆಯೂ ಕೂಡ ಮೀಟಿಂಗ್ ಆಗಿದೆ. ಸರ್ಕಾರ ನೋಡೋಣ, ಈಗ ಏನು ಮಾಡ್ತಾಯಿದೆ ನೋಡೋಣ, ಅದರ ಮುಂದಿನ ಬೆಳವಣಿಗೆ ನೋಡ್ಕೊಂಡು ನಿಮಗೆ ತಿಳಿಸ್ತೀವಿ ನಾವು.